ಹಲೋ, ಎಲ್ಲರಿಗೂ ನಮಸ್ಕಾರಗಳು. ಶಂಕರ್ ಪ್ರಚಾರ ಸಮಿತಿಯಿಂದ ನಿಮ್ಮ ಮನೆಯ ಶಂಕರ್ ಮಾತಾಡ್ತಾ ಇದ್ದೀನಿ. ಇವತ್ತು ಸಬ್ಜೆಕ್ಟ್ ಇಷ್ಟೇ. ಇವತ್ತು BBMP ಬಗ್ಗೆ ನಾನಾಗಲೇ ಒಂದು ವಿಡಿಯೋನ ರಿಲೀಸ್ ಮಾಡಿದಾಗ ಅದು ವರ್ಕೌಟ್ ಆಯಿತು. ಇದು ಎರಡನೇ ಸಲ BBMP ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ನೋಡಿ, ಇವತ್ತು BBMPಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲದೆ ತುಂಬ ಮನಸ್ಸಿಗೆ ಎಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಕಾರಣ ಮೊದಲನೇದಾಗಿ ಏನು ಅಂದರೆ, ಇಡೀ ರಾಮಮೂರ್ತಿ ನಗರ ಭವಿಷ್ಯ ತಮಗೆಲ್ಲ ಗೊತ್ತಿದೆ. ರಾಜ ಕಾಲುವೆ ಮಳೆ ಏನಾರ ಬಂದರೆ ಡೆಬ್ರಿಸ್ ತುಂಬೋಗಿದೆ. ಆ ಡೆಬ್ರಿಸ್ ಅಂದರೆ ಕಸ ಈ ಕಲ್ಕೆರೆ ರೋಡಿಂದ ಹೆಚ್ಚು ಕಡಿಮೆ ರಾಜ ಕಾಲುವೆ ಚರ್ಚಿಂದ ಹಿಡಿದು ಹೆಚ್ಚು ಕಡಿಮೆ ರಾಮಮೂರ್ತಿ ನಗರ ಸಿಗ್ನಲ್ವರೆಗೂ ಹೂಳೆತ್ತಿಲ್ಲ, ಡೆಬ್ರಿಸೇ ತೆಗ್ದಿಲ್ಲ. ಇಲ್ಲಿ ಕೆಲವು ಮಾತ್ರ ನಾನು ಒಂದು ವಿಡಿಯೋಲ್ಲಿ ಹೇಳಿದಾಗ ಚರ್ಚ್ ಮುಂದೆ ಒಂದು 20 ಅಡಿ ಮಾತ್ರನೇ ಅವರು ಕ್ಲೀನ್ ಮಾಡಿದ್ದಾರೆ. BBMP ಅವ್ರ ಗಮನಕ್ಕೆ ಬಂದು ಭವಿಷ್ಯ. ಈಗ ನಾನು ಯೂಟ್ಯೂಬ್ ಮುಖೇನ ನಾನು ಕೇಳ್ತಾ ಇದ್ದೀನಿ ಇಷ್ಟೇ, BBMP ಅವರು ಎಲ್ಲರಿಗೂ ಗೊತ್ತಿರೋಂಗೆ ದೇರ್ ಈಸ್ ನೋ ಕಾರ್ಪೊರೇಟರ್ಸ್ ಅಲ್ವಾ? ಕಾರ್ಪೊರೇಟರ್ಗಳಿಲ್ಲ. ಈಗ ಜನರುಗಳು ಕುಂದು ಕೊರತೆಗಳು ಈಗ ಯಾರ ಹತ್ರ ಹೇಳಂಗಿಲ್ಲ. ನಾವು ಮುಖಂಡರುಗಳ ಹತ್ರ ಅವಾಗವಾಗ ಯಾರೇ ಸಿಕ್ಕಿದ್ರು ಕೇಳ್ತಾ ಇರ್ತಾರೆ, ಏನು ಸಾರ್ ಇದಕ್ಕೆ ಪರಿಹಾರ ಏನಿಲ್ವಾ, ಇದು ಹಿಂಗೆ ಬಿಟ್ಬಿಡೋದ? ನಾವು BBMP ಅವ್ರ ಗಮನಕ್ಕೆ ತರ್ತೀವಿ, ಆಫೀಸಿಗೆ ಲೆಟರ್ಗಳು ಕೊಡ್ತೀವಿ, ಮತ್ತೊಂದು ಎಲ್ಲ ಥರ ಮಾಡ್ತಾ ಇದ್ದೀವಿ, ಯಾವುದು ಉಪಯೋಗಕ್ಕೆ ಬರ್ತಾ ಇಲ್ಲ ಸರ್. ಯಾರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ಹಂಗಾಲಾಡ್ಸ್ತಾರೆ ಸರ್, ನಮ್ಗೆ ವೋಟ್ ಮಾಡಿ ನಾನೇ ನಿಮ್ಮ ಮನೆ ಬಾಗಿಲು ಬಂದ್ ಮಾಡಿಕೊಡ್ತೀನಿ, ಈ ರೀತಿ ಎಲ್ಲ ಹೇಳಿ ತುಂಬ ಅದನ್ನೆಲ್ಲ ನಂಬಿ ನಿಜವಾಗ್ಲೂ ಇವತ್ತು ನಾವು ತುಂಬ ನಿರಾಶರಾಗ್ಬಿಟ್ಟಿದ್ದೀವಿ. ನಿಜವಾಗ್ಲೂ ನನಗೆ ಒಂಥರ ಈ ವೋಟಿಂಗೇ ಒಂಥರ ಬೇಜಾರಾಗ್ಬಿಟ್ಟಿದೆ. ಅಷ್ಟರ ಬಗ್ಗೆ ಯಾರೂ ಅಷ್ಟೊಂದು ಆಸಕ್ತಿ ವಹಿಸ್ತಾ ಇಲ್ಲ. ಇಲ್ಲ ಅಟ್ಲೀಸ್ಟ್ ಮುಖಂಡರುಗಳು ಕೆಲವರು ಪಾಪ ಅವ್ರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿಡಿಯೋ ಮುಖೇನ ನಾನು ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಈ ರಾಜ ಕಾಲುವೆ ಡೆಬ್ರೀಸು ಹೇಗಿದೆ ಅಂತ ಹೇಳಿದ್ರೆ ಇವಾಗ ನಾನು ತೋರಿಸ್ತೀನಿ. ಆಮೇಲೆ ಮಳೆ ಬಂದಾಗ ಅನಾನುಕೂಲತೆ, ಈ ರಾಜಕಾಲುವೆ ತುಂಬಿ ರೋಡಿಗೆ ಬಂದು ರೋಡ್ ಇಡೀ ಜಲ ಒಂದು ಕೆರೆ ಆದಂಗೆ ಆಗ್ಬಿಡುತ್ತೆ. ಆಟೋ ಮುಳುಗೋಗೋದು, ಸ್ಕೂಟ್ರ್ ಮುಳುಗೋಗೋದು, ಜನರುಗಳಿಗೆ ನಾನಾ ರೀತಿ ಕಷ್ಟ ಕಾರ್ಪಣ್ಯಗಳನ್ನ ಇವತ್ತು ತುಂಬ ಅನುಭವಿಸ್ತಾ ಇದ್ದಾರೆ ಜನಗಳು. ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರವೇ ತುಂಬ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಯಾರು ಒಬ್ಬರು ಒಂದು ಅಟ್ಲೀಸ್ಟ್ ಸ್ವಲ್ಪ, ನಾನು ಅಷ್ಟೊಂದು ಕೇಳ್ಕೊಳ್ತಾ ಇದ್ದೀನಿ, ವಿಡಿಯೋ ಮುಖದಿಂದ ಕೇಳ್ತಾ ಇದ್ದೀನಿ. ಮಿನಿಸ್ಟ್ರುಗಳು ನೋಡ್ತಾ ಇದ್ದೀರಾ, ಮುನ್ಸಿಪಾಲ್ಟಿಯವ್ರು ನೋಡ್ತಾ ಇದ್ದೀರಾ, BBMP ಕಮಿಷನರ್ ನೋಡ್ತಾ ಇದ್ದೀರಾ, ನಾನು ಎಲ್ಲರ ಗಮನಕ್ಕೂ ತರ್ತಾ ಇದ್ದೀನಿ. ವಿಶೇಷವಾಗಿ ನಾವು ನಮ್ಮ ಶಾಸಕರು ಇರ್ಬೋದು, ಶಾಸಕರು ತುಂಬ ಒಳ್ಳೆ ದೇವರಂಥ ಮನುಷ್ಯ ಬಿಡಿ. ನಮ್ಮ ಇಲ್ಲಿ ಭೈರತಿ ಬಸವರಾಜರು BJP ಅವರು ಇರ್ಬೋದು, ತುಂಬ ಒಳ್ಳೆ ಅವರು ಶಾಸಕರಾಗಿದ್ದಾರೆ ಅವರು. ಇವಾಗ ಯಾಕಂದರೆ ಪ್ರೆಸೆಂಟ್ ನಡೀತಾ ಇರೋದು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ವಾ, ಅವರು ಅಸಹಾಯಕರಾಗಿದ್ದಾರೆ. ಆದ್ದರಿಂದ ನಾನು ಪ್ರೆಸೆಂಟ್ ಕಾಂಗ್ರೆಸ್ ಗೌರ್ಮೆಂಟಿಗೆ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಇದೆಲ್ಲ ಸ್ವಲ್ಪ ಕರೆಕ್ಟಾಗಿ ನೀವು, ಇಡೀ ಬೆಂಗಳೂರು ಎಲ್ಲ ವಾರ್ಡ್ಗಳಲ್ಲೂ ಇದೇ ಸಮಸ್ಯೆ ಆಗಿದೆ, ಇದನ್ನು ಯಾಕೆ ನೀವು ಪರಿಹಾರ ಮಾಡ್ತಾ ಇಲ್ಲ, ಯಾಕೆ ಬಗೆಹರಿಸ್ತಾ ಇಲ್ಲ? ಆಮೇಲೆ ಹೆಚ್ಚು ಕಡಿಮೆ ನೀವು ಪ್ರತಿಯೊಂದು ನಾನು ರಾಮಮೂರ್ತಿ ನಗರದಲ್ಲಿ ನೋಡ್ತಾ ಇದ್ದೀನಿ, ಈ ಕಸ ಕಟ್ಟೆ ಹೇಗೆ ಅಂದರೆ ಡೆಬ್ರಿಸು ಬೆಳಗ್ಗೆ 11:30 12 ಗಂಟೆವರೆಗೂ ಕೆಲವು ಫೋಟೋಗಳು ಕಳಿಸ್ತಾ ಇದ್ದೀನಿ ಇವಾಗ, ತಾವುಗಳು ನೋಡ್ಬೋದು. ಯಾಕಂದರೆ ಕಸ ಎತ್ತ ಗಾಡಿಗಳು ಬರುತ್ತೆ ಬೆಳಗಿನ ಜಾವನ 7:30 6:30 ಬಂದು ಅದೊಂಥರ. ಇವಾಗ 11:30 12:30 ಆದರೂ ಹಾಗೆ ಇರುತ್ತೆ. ಆ ಚರ್ಚ್ ಮುಂದೆ ನೋಡಿ, ಆ ರೋಡೇ ಅರ್ಧ ಆಕ್ಯುಪೈ ಮಾಡ್ಕೊಂಡ್ಬಿರ್ತದೆ ಡೆಬ್ರಿಸ್. ಇಸ್ ಇನ್ ಸಚ್ ಎ ವೇ. ನಾವು ನಿಜವಾಗ್ಲೂ ಅದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಐ ಡೋಂಟ್ ನೋ. ಓಕೆ, ಯು ಕ್ಯಾನ್ ಕಮೆಂಟ್ ಸಿ ಡೈರೆಕ್ಟ್ಲಿ, ಸಿ ಯಾವ ಥರ ಇದೆ ಅನ್ನೋದು. ಇದನ್ನು ಆ ರೋಡೇ ಕವರ್ ಆಗಿ ಹೋಗ್ಬಿಡುತ್ತೆ. ಮೇನ್ ರೋಡು ಎಷ್ಟು ಡೇಂಜರಸ್ ಇದೆ ಅಂದರೆ, ಆ ಕಸ ಅಟ್ಲೀಸ್ಟ್ ಬೆಳಗ್ಗೆ 7:30 ಕಸದ ವ್ಯಾನ್ ಬರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. 11:30 12:30 ಮೇಲೆ ಬಂದರೆ ಏನು ಪ್ರಯೋಜನ ಹೇಳಿ? ಅಟ್ಲೀಸ್ಟ್ ಒಂದು 7:30 ಕಳಿಸ್ಕೊಡ್ಲಿ. ಈ ಚರ್ಚ್ ಹತ್ರ ನೋಡೋಕ್ಕಾಗ್ತಾ ಇಲ್ಲ. ಆಮೇಲೆ ಚರ್ಚಿಂದ ಸ್ವಲ್ಪ ಹಂಗೇ ನಾವು ಸ್ಟ್ರೈಟಾಗಿ ಸ್ವಲ್ಪ ಮುಂದಕ್ಕೆ ಹೋದರೆ ಆರ್ಚ್ ಇದೆ, ITI ಎಂಟ್ರೆನ್ಸು. ಅಲ್ಲಿ ಲೆಫ್ಟಲ್ಲಿ ಹೆಚ್ಚು ಕಡಿಮೆ ಈ ಕೋಳಿ ಅಂಗಡಿಯವರು, ಮಾಂಸದ ಅಂಗಡಿಯವರೆಲ್ಲ ಮೂಟೆ ಕೋಳಿ ಪುಕ್ಕಗಳಿಂದ ಹಿಡಿದು ಮಾಂಸದಿಂದ ಹಿಡಿದು ರಾತ್ರಿ ಎತ್ಕೊಂಡ್ಬಂದಲ್ಲಿ ಹಾಕ್ತಾ ಇದ್ದಾರೆ ಕಸ. ಯಾರು ಹೇಳೋಕ್ಕಾಗಲ್ಲ, ಮಧ್ಯರಾತ್ರಿ ಬರ್ತಾರೆ ಗಾಡಿಯಲ್ಲಿ, ಹಂಗೆ ಎತ್ಬಿಟ್ಟು ಹೋಗ್ಬಿಡ್ತಾರೆ. ಎಷ್ಟು ದುರ್ವಾಸನೆ ಬರ್ತಾ ಇದೆ, ಗಬ್ಬು ವಾಸನೆ. ಆ ರೋಡಲ್ಲಿ ಕ್ರಾಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಕಳ್ಕಳಿಯಿಂದ ಕೇಳ್ಕೊಳ್ತಾ ಇರೋದು ಇಷ್ಟೇ, ನಮ್ಗೆ ಆಗಬೇಕಾಗಿರೋದನ್ನು ದಯವಿಟ್ಟು ದಯಪಾಲಿ ಮಾಡಿಕೊಡಿ ನೀವು ನಮಗೆ. ಅಲ್ಲಿ ಒಂದು ಸೆಕ್ಯೂರಿಟಿ ಇದು ಮಾಡಿ, ಸೆಕ್ಯೂರಿಟಿನ ಅಟ್ಲೀಸ್ಟ್ ಯು ಕ್ಯಾನ್ ಅಪಾಯಿಂಟ್ ಎ ಸೆಕ್ಯೂರಿಟಿನೋ ಅಲ್ಲೊಂದು ಮಾಡಿ, ಇನ್ನೊಂದು ಚರ್ಚ್ ಮುಂದೆ ಒಂದು BBMP ಸೆಕ್ಯೂರಿಟಿ ಮಾಡಿ, ಇನ್ನೊಂದು ಹಾಲ್ಟ್ ಮರದ ಒಂದು ಸೆಕ್ಯೂರಿಟಿ ಮಾಡಿ. ಯಾಕಂದರೆ ಈ ಒಂದು 3-4 ಜಂಕ್ಷನಲ್ಲಿ ಮಾತ್ರ
ಥರನೇ ಈ ಥರ ಕಸಗಳು ಎಸಿತಾ ಇದ್ದಾರೆ. ಅದು ಕಟ್ಟಿಂಗ್ ರೋಡ್ಸ್ಗಳಲ್ಲಿ ಹೇಳಂಗೆ ಇಲ್ಲ ಬಿಡಿ, ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಅದು ಯಾವ ರೀತಿಯಾಗಿದೆ. ಆಮೇಲೆ ರೋಡ್ಗಳಿಗೆ ಸರಿಯಾದ ರಸ್ತೆಗಳು ಕಲ್ಪಿಸಿಲ್ಲ, ಅರ್ಥ ಆಯ್ತಾ. ಎಲ್ಲೂ ಡಾಂಬರೀಕರಣ ಇಲ್ಲ, ಎಷ್ಟೋ ವರ್ಷ ಆಗೋಗ್ಬಿಟ್ಟೆ ಡಾಂಬರೀಕರಣ ರೋಡ್ಗಳು ನೋಡಿ. ಆಮೇಲೆ ಇವತ್ತು ಡ್ರೈನ್ಸು ಎಷ್ಟು ಒಂಥರ ನಮಗೆ ಅಸಖ್ಯ ಅಂದರೆ ಅದನ್ನು ಹೌ ಟು ಎಕ್ಸ್ಪ್ಲೈನ್, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇಫ್ ಯು ಕಮ್ ಆ್ಯಂಡ್ ಸಿ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಡ್ರೈನ್ಸ್ ಹಿಯರ್. The people how they are suffering, why there is nobody to take responsibility about this? At the election time everyone will come, ella bartira, you will give assuring, or I will do like this, I will do like that, everything, but your least concern, least bothered after winning. ಇಷ್ಟೇ ಇದು ರಾಜಕೀಯನಾ? ಯಾರು ಏನು ಹೇಳೋರು ಕೇಳಿರಲ್ವಾ? ಸಾರ್ವಜನಿಕರಿಂದ ನೀವೆಲ್ಲ ಇವತ್ತು ಬದುಕ್ತಾ ಇರೋದು. ಇವತ್ತೆಲ್ಲ ನಿಮಗೊಂದು ಪೋಸ್ಟ್ ಬರಬೇಕು ಅಂತ ಕಾರ್ಪೊರೇಟ್ ಆಗಿರ್ಬೋದು, ಯಾರ್ಯಾರಾಗಿರ್ಬೋದು, ಸಾರ್ವಜನಿಕರು ನಾವು ಮತ ಹಾಕಿದ್ರೆ ಮಾತ್ರ ನಿಮಗೆ ಅಲ್ವಾ. ಅದ್ರಲ್ಲಿ ಇಷ್ಟು ಜನರಲ್ಲಿ ನೀವು 100% ಮಾಡಬೇಡಿ. ಜನಸೇವೆ ಒಂದು 75% ಮಾಡಿ, ಒಂದು 75%. ಮತ್ತೆ ನೀವು ಮುಖ ತೋರಿಸ್ಬೇಕಾಗುತ್ತೆ 5 ವರ್ಷ ಆದಮೇಲೆ, ಅದನ್ನ ಮಾತ್ರ ಮರಿಬೇಡಿ ದಯವಿಟ್ಟು. ನಾನು ಕೇಳ್ಕೊಳ್ತಾ ಇದ್ದೀನಿ ಕಳ್ಕಳಿಂದ. BBMP ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ನಾವು ಇಲ್ಲಿ ನಮ್ಮ ಏರಿಯಲ್ಲಿ. ರಾಮಮೂರ್ತಿ ನಗರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ವಿಶೇಷವಾಗಿ. ಇದ್ರ ಬಗ್ಗೆ BBMP ಅವರು ಸ್ವಲ್ಪ ಗಮನ ಹರಿಸಿ, ಈ ಡೆಬ್ರೀಸ್ ಬಗ್ಗೆ ಆಗಿರ್ಬೋದು, ಮಳೆ ನೀರು ಬಂದಾಗ ರೋಡು ಅನಾನುಕೂಲತೆ ತುಂಬಿ ಅಲ್ಲಿ ಎಲ್ಲಿ ನೀರು ಹೋಗೋದಕ್ಕೆ ಅವಕಾಶ ಇಲ್ಲ. ಇದು ನಮ್ಮ BBMP ಅವರ ನಿರ್ಲಕ್ಷ್ಯದಿಂದ ಈ ತರ ಆಗ್ತಾ ಇರೋದು. ಇಲ್ಲಿ ರಾಮಮೂರ್ತಿ ನಗರ ಮೇನ್ ರೋಡಲ್ಲಿ ನೋಡಿ, ಮೋರಿಗಳು ಹಾಕ್ಬಿಟ್ಟು ದೊಡ್ಡ ರಾಜಕಾಲುವೆಗಳು ಹಾಕ್ಬಿಟ್ಟು ಮೇನ್ ರೋಡಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ. ಕಸಗಳೆಲ್ಲ ಎಷ್ಟು ಎಲ್ಲ ತುಂಬೋಗ್ಬಿಟ್ಟಿದೆ, ಓವರ್ಫ್ಲೋ ಆಗ್ಬಿಡುತ್ತೆ ಮಳೆ ಬಂದರೆ. ಇಟ್ ಕಮ್ಸ್ ಟು ರೋಡ್. ಯಾವ ಥರ ಬಸ್ಗಳು ಹೋಗಂಗಿಲ್ಲ, ಸ್ಕೂಟರ್ಗಳು ಹೋಗಂಗಿಲ್ಲ. ಇದಕ್ಕೆ ಸಮಸ್ಯೆಯನ್ನು ಯಾವಾಗ ಬಗೆಹರಿಸ್ತಾರೆ ಅನ್ನೋದು ನಿಜವಾಗ್ಲೂ ನಮಗೆಲ್ಲ ತುಂಬ ಒಂಥರ ಭಾಳ ಮನಸ್ಸಿಗೆ ಬೇಜಾರಾಗೋಗ್ಬಿಟ್ಟಿದೆಯಪ್ಪ. ನಿಜವಾಗ್ಲೂ ತುಂಬ ಸಾಕನ್ಸ್ಬಿಟ್ಟಿದೆ. ನಾವು ಹೇಳಿ ಕೇಳೋರಿಗೆಲ್ಲ ಸಾರ್ವಜನಿಕರಿಗೆ. ಯಾಕೆ ನಾವು ರಾಜಕೀಯದಲ್ಲಿ ಒಬ್ಬರು ಮುಖಂಡರಾಗಿದ್ದೀನಿ, ಜವಾಬ್ದಾರಿಯುತ ಮುಖಂಡ ಆಗಿದ್ದೀನಿ ನಾನು. ಯಾವುದಕ್ಕೂ ಆಸೆ ಪಟ್ಟವನಲ್ಲ. ನ್ಯಾಯ ನೀತಿ ಧರ್ಮ ಪರಿಪಾಲನೆ ಮಾಡ್ತಾ ಇದ್ದೀನಿ ನಾನು. ಇವತ್ತು ನಮಗೇನೋ ಒಂದು ಅಷ್ಟೋ ಇಷ್ಟೋ ಒಂದು ಹೆಸರಿದೆ. ಶಂಕರ್ ಅವರು ಅಂದರೆ ಏನೋ ಒಂದು ಅಷ್ಟೋ ಇಷ್ಟ ಅನ್ನೋದಿದೆ, ಅರ್ಥ ಆಯ್ತಾ. ನಾವು ಆ ನಿಟ್ಟಿನಲ್ಲಿ ಒಬ್ಬ ವಿದ್ಯಾವಂತನಾಗಿ ನಾನು ಸಾರ್ವಜನಿಕ ಸೇವೆ ಮಾಡೋಕ್ಕೆ ಹೆಚ್ಚು ಕಮ್ಮಿ 12-13 ವರ್ಷದಿಂದನೇ ನಾನು ರಾಜಕೀಯಕ್ಕೆ ಬಂದೆ. ಆದರೆ ರಾಜಕೀಯದಲ್ಲಿ ನನಗೆ ಸ್ಥಾನಮಾನ, ಸೂಕ್ತವಾದ ಸ್ಥಾನಮಾನ, ನನಗೆ ಎನ್ಕರೇಜ್ಮೆಂಟ್ ಸಿಗಲಿಲ್ಲ. ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಬಿಕಾಸ್ ಐ ಆಮ್ ಆಲ್ಸೋ ಡಬಲ್ ಗ್ರಾಜುಯೇಟ್, ಪೊಲಿಟಿಕಲ್ ಸೈನ್ಸ್ ಗ್ರಾಜುಯೇಟ್. ಐ ನೋ ಪಾಲಿಟಿಕ್ಸ್ ಈಚ್ ಆ್ಯಂಡ್ ಎವ್ರಿಥಿಂಗ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್, ಆರ್ಟಿಕಲ್, ಎವ್ರಿಥಿಂಗ್ ಐ ನೋ. ಬಟ್ ನೋಬಡಿ ಯುಟಿಲೈಸ್ ಮೀ. ಏನು ಮಾಡೋಕ್ಕಾಗಲ್ಲ. ನಾನು ಇನ್ನು ನನ್ನ ಕೈಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಬ್ಲಿಸಿಟಿ ತೊಗೊಂಡಿದ್ದೀನಿ. ನನ್ನ ಬ್ಯಾನರ್ಸ್ಗಳಿರ್ಬೋದು, ಮತ್ತೊಂದಿರ್ಬೋದು, ಸಾರ್ವಜನಿಕ ಸೇವೆ. ನಾನು 12 ವರ್ಷ ಸತತವಾಗಿ ಬಸವರಾಜ ಭೈರತಿ ಬಸವರಾಜ BJP ಪಾರ್ಟಿಯಲ್ಲಿ ಇದ್ದೆ ನಾನು, ಆಯಿತಾ. ಮನಸ್ಸು ತುಂಬ ಬೇಸತ್ತು. ನನಗೆ ಸೂಕ್ತವಾದ ಸ್ಥಾನಮಾನ ಸಿಗದೇ ಇರೋ ಕಾರಣ ನಾನು ಶಾಸಕರ ಮೇಲೆ ಏನು ಹೇಳೋಕ್ಕೋಗಲ್ಲ. ಆಯಪ್ಪ ದೇವರಂಥ ಮನುಷ್ಯ. ಆದರೆ ಕೆಲವು ಹಿತಾಸಕ್ತಿಗಳು ಇರುತ್ತಲ್ವ, ಅವ್ರುಗಳು ಒಂದು ಸ್ವಲ್ಪ ನಾನು ಎಲ್ಲಿ ಮೇಲ್ ಬರ್ತೀನೋ ಅನ್ನೋದನ್ನು ಅದೇನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಎಲ್ಲ ವಿವರಣೆ ಬೇಡ. ಐ ಡೋಂಟ್ ವಾಂಟ್ ಟು ಎಲಾಬರೇಟ್ ಎನಿಥಿಂಗ್ ಅಬೌಟ್ ದಟ್ ಕಂಪ್ಲೇಂಟ್ಸ್, ವಾಟ್ ಎವರ್ ಮೇ ಬಿ. ನನಗೆ ತುಂಬ ಮನಸ್ಸು ಬೇಸತ್ತು. ನಾನು ಆಚೆ ಬಂದಿದ್ದೀನಿ ಇವಾಗ ಸದ್ಯದಲ್ಲಿ ಯಾವ ಪಕ್ಷದಲ್ಲೂ ನಾನು ಕೆಲಸ ಮಾಡ್ತಾ ಇಲ್ಲ. ಆದರೆ ಸಾರ್ವಜನಿಕರ ಕೆಲಸ ಆಹ್ವಾನ ಏನೇ ಬಂದರೂ ಇವತ್ತು ನಿರಂತರವಾಗಿ ನಾನು BBMP ಸಂಪರ್ಕದಲ್ಲಿದ್ದೀನಿ. ತಾಲೂಕು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆ ಥರ ರೇಷನ್ ಕಾರ್ಡ್ ಸಮಸ್ಯೆ ಇರ್ಬೋದು, BPL ಕಾರ್ಡ್ ಸಮಸ್ಯೆ ಇರ್ಬೋದು, ಪ್ರತಿಯೊಂದನ್ನು ನ್ಯಾಯಬದ್ಧವಾಗಿ ನನ್ನ ಆತ್ಮಪೂರ್ವಕ, ನನ್ನ ಆತ್ಮಸಾಕ್ಷಿಗೋಸ್ಕರ ನಾನು ಯಾವುದಕ್ಕೂ ನಾನು ಆಸೆ ಪಟ್ಟವನಲ್ಲ. ದೇವರು ನಮ್ಗೆ ಸಾಕು ಕೊಟ್ಟಿದ್ದಾನೆ. ನನಗೇನು ಅದರ ಅವಶ್ಯಕತೆ ಇಲ್ಲ. ನನಗೇನು ಒಂದು ಜನರ ಸೇವೆ ಮಾಡಬೇಕು, ಒಂದು ಒಳ್ಳೆಯ ಹೆಸರು ಬರಬೇಕು, ಇದಿಷ್ಟೇ ನನ್ನ ಮೈಂಡಲ್ಲಿರೋದು. ನಾನು ಈ BBMPದೆಲ್ಲ ಕೆಲವು ವಿಚಾರಗಳನ್ನ ನಾನು ಹೇಳಿದ್ದೀನಿ. ಸ್ವಲ್ಪ ಆದಷ್ಟು ಕೂಡಲೇ ಈ ಒಂದು 4 ಸಮಸ್ಯೆ ಇದೆಯಲ್ಲ, ಈ ಕಸದ್ದು ವ್ಯಾನ್ ಸೆಕ್ಯೂರಿಟಿ ಬಗ್ಗೆ ಮೇನ್ ಆಗಿರೋದು, ಆಮೇಲೆ ಹೂಳು ತೆಗೆಯೋದ್ರ ಬಗ್ಗೆ ಏನು ರಾಜಕಾಲುವೆ ಇದೆಯಲ್ಲ, ದಯವಿಟ್ಟು ಒಂದು ಸಾರ್ವಜನಿಕರಿಗೆ ಎಷ್ಟು ಒಳ್ಳೆ ಕೆಲಸ ಆಗಿರುತ್ತೆ ಹೇಳಿ. ಈ ಸರ್ಕಾರ ಅಟ್ಲೀಸ್ಟ್ ಕಾರ್ಪೊರೇಟರ್ಸ್ ಇಲ್ಲ ಅಂದರು ಯಾರು BBMP AWE ಇರ್ಬೋದು, ಇರ್ಬೋದು, ಅವ್ರಿಗಾರು ಸ್ವಲ್ಪ ಇಂಟ್ರೆಸ್ಟ್ ಮಾಡಿ ತಾವುಗಳು ಅವ್ರಿಗೊಂದು ಡೈರೆಕ್ಟ್ ಮಾಡ್ಬೋದಲ್ವಾ. ಯು ಕ್ಯಾನ್ ಗಿವ್ ಸಮ್ ಡೈರೆಕ್ಷನ್ಸ್ ಅಲ್ವಾ. ಈ ಥರ ಗೋ ಅಂಡ್ ಟೇಕ್ ಎನಿ ಆಕ್ಷನ್ಸ್ ಟು ಡೂ ದಿ ವರ್ಕ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅದನ್ನು ಯಾಕೆ ಮಾಡ್ತಾ ಇಲ್ಲ? ನಾನು ಕೇಳ್ತಾ ಇರೋದು ಈ ಮಟ್ಟದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಈ ಕೂಡ ಡೈರೆಕ್ಟೆಡ್ ಟು AE ಅಲ್ವಾ. AEರು ಬಂದು ನೋಡಿ ಇದು ಸಮಸ್ಯೆನ ಬಗೆಹರಿಸ್ಬೋದಲ್ವಾ. ಸದ್ಯಕ್ಕೆ ಕಾರ್ಪೊರೇಟರ್ಸ್ ಇಲ್ಲ. ದಯವಿಟ್ಟು BBMP ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ಮನಸ್ಪೂರ್ವಕವಾಗಿ ತುಂಬ ಕಳಕಳಕ್ಕೆ ನೊಂದು ಕೇಳ್ಕೊಳ್ತಾ ಇದ್ದೀನಿ. ಇದು 2ನೇ ವಿಡಿಯೋ ನಾನು ಮಾಡ್ತಾ ಇರೋದು. ದಯವಿಟ್ಟು ನೀವಿರೋದು ಜನರ ಸಂಪರ್ಕ. ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಅಂದರೆ ಏನು ಯು ಆರ್ ಮೇಂಟೈನಿಂಗ್ ಬ್ಯಾಂಗ್ಳೂರ್ ಸಿಟಿ ಅಲ್ವಾ. ಇನ್ಸ್ಪೈರ್ಡ್ ಆಫ್ ದಟ್ ಇಫ್ ಯು ಆರ್ ಸುಮ್ಮನೆ ಈ ಥರ ಇದ್ದರೆ ನಾವು ಯಾರನ್ನ ಟು ಹೋಮ್ ಟು ಕಂಪ್ಲೇಂಟ್
ಯಾರನ್ನ ಹೇಳೋಣ? ಇಲ್ಲಿ ನಮ್ಮ ಜನರುಗಳಿಗೆ ಆನ್ಸರ್ ಕೊಡೋಕೆ ಆಗ್ತಾ ಇಲ್ಲ. ಯಾರ ಹತ್ರ ಹೇಳಕ್ ಆಗೋದಿಲ್ವೇ? ನಾವು ಹೋಗಲ್ಲಿ ಕೇಳಿದ್ರು ಯಾರು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡ್ತಾರೆ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಆಯ್ತು. ಅಹವಾಲು ಕೊಟ್ಟರು ಅದಕ್ಕೆ ನೋ ಸಿವಿಯರ್ ಆಕ್ಷನ್ ಟು ಬಿ ಟೇಕನ್ ಸೋ ಫಾರ್. ನೋ ಬಡಿ ಇಸ್ ಕಮಿಂಗ್ ಹಿಯರ್. ಟೋಟಲಿ ದೇ ಹ್ಯಾವ್ ಇಗ್ನೋರ್ಡ್ ದಿ ಕಂಪ್ಲೇಂಟ್ಸ್ ವಾಟ್ ಆರ್ ದಿ ಪಬ್ಲಿಕ್ಸ್ ಗಿವ್ಸ್. AW ಆಫೀಸ್ಗೆ ಹೋಗಿ ತಾಲೂಕು ಯಾವುದು ಕೆಲಸನೂ ಸುಲಲಿತವಾಗಿ ಆಗ್ತಾ ಇಲ್ಲ. ಇನ್ನು ಮುಂದೆ ನಾನು ಕೇಳ್ಕೊಳ್ಳೋದು ವಿಡಿಯೋ ಮುಖೇನ ಇಷ್ಟೇ. ದಯವಿಟ್ಟು ಇದು 2ನೇ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. BBMP ಅವರಿಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲ ನೋಡಿ, ಗೌರ್ಮೆಂಟ್ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ನಿಮಗೆ, ಅರ್ಥ ಆಯ್ತಾ? ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ತುಂಬ ಚೆನ್ನಾಗಿ ನಡೀತಾ ಇದೆ ಅನ್ನೋದು ಎಲ್ಲ ಕಡೆ ಪ್ರಶಂಸೆ ಬರುವಾಗ ಈ ರೀತಿ ಎಲ್ಲ ಮಾಡ್ಕೊಂಡ್ಬಂದ್ರೆ ಯಾವ ರೀತಿ? ಅದನ್ನು ಸ್ವಲ್ಪ ಯೋಚನೆ ಮಾಡಿ. BBMP ಅವರು ಪ್ರತಿಯೊಬ್ಬ ಅಧಿಕಾರಿ ಇರ್ಬೋದು, AO ಇರ್ಬೋದು, ಯಾರು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಾರ್ಡ್ಗೂ ಮುಂಜಾಗ್ರತೆ ಕ್ರಮವಾಗಿ ನಿಮ್ಮ ಏನು ಕೆಲಸ ಇದೆಯಲ್ಲ ಆನೆಸ್ಟ್ ಬದ್ಧವಾಗಿ ನೀವು ಆನೆಸ್ಟಾಗಿ ಅದನ್ನು ನಾವು ಜವಾಬ್ದಾರಿ ತಗೊಂಡು ಆ ಸಮಸ್ಯೆನ ಬಗೆಹರಿಸ್ಕೊಡಿ. ಇಷ್ಟೇ, ನಾನು ಹೆಚ್ಚಿಗೆ ಏನು ಕೇಳೋಕ್ಕಾಗೋದಿಲ್ಲ. ಮತ್ತೊಮ್ಮೆ ನಾನು BBMP ಅವರ ಅಧಿಕಾರಿಗಳಿಗೆ ನಾನು ವಾರ್ನ್ ಮಾಡ್ತಾ ಇದ್ದೀನಿ. ಸರ್ಕಾರದವರು, ಭವಿಷ್ಯ ವಿಡಿಯೋ ಅವರು, ಯಾರೇ ಸಂಬಂಧಪಟ್ಟವರು, ಯಾರೇ ಮಂತ್ರಿ ಇರ್ಬೋದೋ, ಮತ್ತೊಬ್ಬರು ಇರ್ಬೋದೋ, ಅವರು ನೋಡಿದ ಮೇಲೆ ಇದಕ್ಕೊಂದು ಡೈರೆಕ್ಷನ್ಸ್ ಕೊಡಿ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಓಕೆ, ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ನಾನು ಬಹುಶಃ ನನಗನ್ಸೋ ಮಟ್ಟಿಗೆ ಏನು ಸದ್ಯದಲ್ಲಿ ಈಗ ಈ ವಿಡಿಯೋ ಮುಖೇನ ನನ್ನ ಸಮಸ್ಯೆಗಳೆಲ್ಲ ಬಗೆಹರಿಸ್ಬೋದು ಅಂತ ನಂಬಿದ್ದೀನಿ. ಸಾರ್ವಜನಿಕರ ಪರವಾಗಿ ನನ್ನ ಹೆಸರು M. ಶಂಕರ್ ಅಂತ, ಪ್ರಚಾರ ಸಮಿತಿಯಿಂದ ನಿಮ್ಮ ಮನೆ ಶಂಕರ್ ಅಂತ. ನಿಮ್ಮ ಮನೆ ಸಮಸ್ಯೆಗೆ, ನಿಮ್ಮ ಸಾರ್ವಜನಿಕ ಸಮಸ್ಯೆಗೆ ನಾನು ಸದಾ 24 ಗಂಟೆ ಸತತವಾಗಿ ನಿಮ್ಮ ಜೊತೆಗೆ ದುಡಿತೀನಿ. ನನಗಿನ್ಯಾವುದೋ ಅವಕಾಶ, ನನಗೆ ಆಸೆಗಳಿಲ್ಲ, ಅರ್ಥ ಆಯ್ತಾ? ನನಗೆ ಬೇಕಾಗಿರೋದು ಜನರುಗಳು ಒಂದು ಸಮಸ್ಯೆನ ಬಗೆಹರಿಬೇಕು, ಎಲ್ಲರೂ ನೆಮ್ಮದಿ ಬದುಕು ಬಾಳ್ಬೇಕು, ಒಳ್ಳೆ ವಾತಾವರಣ ಕಲಿಸ್ಬೇಕು. ಇದು ನಮಗೆ ಅತ್ಯವಶ್ಯಕ ಇದೆ ಜೀವನದಲ್ಲಿ. ರಾಜಕೀಯ ಅಂದ್ರೆ ಅದು, ಬೇರೆ ವಿಷಯಕ್ಕೆಲ್ಲ ಬಂದ. ದಿಸ್ ಈಸ್ ದ ಪಬ್ಲಿಕ್, ವಿ ಆರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್. ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ದಿ ಪಬ್ಲಿಕ್ಸ್ ವಾಟ್ ಆರ್ ದಿ ಡಿಮ್ಯಾಂಡ್ಸ್. ಇಲ್ಲ ಅಂದರೆ ವಿ ಆರ್ ಅನ್ಫಿಟ್ ಟು ಬಿ ಎ ಪೊಲಿಟಿಷಿಯನ್ ಅಂತ ನನ್ನ ಭಾವನೆ. ಆದ್ದರಿಂದ ದಯವಿಟ್ಟು ಇದೆಲ್ಲ ನೋಡಾದ್ಮೇಲೆ, ಈ ವಿಡಿಯೋಗಳು ನಾನು ಫೋಟೋಗಳು ಕಳಿಸಿದ್ದೀನಲ್ಲ ನೋಡಾದ್ಮೇಲೆ, ಈ ಶಂಕರ್ ಸಮಿತಿ ಪ್ರಚಾರ ಸಮಿತಿಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಪ್ಲೀಸ್? ಐ ಥಿಂಕ್ ಯು ವಿಲ್ ಸಬ್ಸ್ಕ್ರೈಬ್. ನಾನು ಕಳೆದ ವಿಡಿಯೋ ಹೇಳಿದ್ದೀನಿ, ಸಬ್ಸ್ಕ್ರೈಬ್ ಇಸ್ ದಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನನಗೆ ಸಬ್ಸ್ಕ್ರೈಬ್ ಮಾಡಿ, ಕಂಪ್ಲೀಟ್ ವಿಡಿಯೋ ನೋಡಿ. ನಾನು ಏನು ಸ್ಟಾರ್ಟಿಂಗ್ ಎಂಡ್ವರೆಗೂ ಮಾತಾಡಿದ್ದೀನಿ ಅದು ನೋಡ್ಬಿಟ್ಟು ಮನಸ್ಪೂರ್ವಕವಾಗಿ ನಾನು ಯಾವ ರೀತಿ ಮಾತಾಡಿದ್ದೀನಿ ಅನ್ನೋದು ಒಳ್ಳೆ ಕಾಮೆಂಟ್ಸ್ ಹಾಕಿ, ಅರ್ಥ ಆಯ್ತಾ? ಲೈಕಿಂಗ್ಸ್ ಹಾಕಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಮನೆಯ M. ಶಂಕರ್. ಎಲ್ಲರಿಗೂ ವಂದನೆಗಳು.